ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್, ಈಗಾಗಲೇ 2024ರ TET ಪರೀಕ್ಷೆಗಳಿಗೆ ಸುಮಾರು ವಿಷಯಗಳ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ನಾವು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ TET 2024ರ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಅಂದರೆ 2023 6ರಿಂದ 8ನೇ ತರಗತಿಯಲ್ಲಿ ಕೇಳಿರ್ತಕ್ಕಂಥ ಪೇಪರ್ 2ನಲ್ಲಿ ಇತಿಹಾಸ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಬಂದಿದ್ದೇನೆ. ಲೈಕ್ ದಿಸ್ ಟೋಟಲ್ ಇರ್ತಕ್ಕಂಥ 60 ಪ್ರಶ್ನೆಗಳಲ್ಲಿ ಇತಿಹಾಸದ ಪ್ರಶ್ನೆಗಳು ಎಷ್ಟು ಬಂದಿದೆ ಮತ್ತು ಪೆಡಗಾಗಿ ಮೆಥಡಾಲಜಿ ಮೇಲೆ ಎಷ್ಟು ಇತಿಹಾಸದ ಪ್ರಶ್ನೆಗಳಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇತಿಹಾಸಕ್ಕೆ ಸಂಬಂಧಿಸಿದಂಥ ವಿಷಯಗಳು ಅಂದರೆ ನಿಮಗೆ ಸೋಷಿಯಲ್ ಸೈನ್ಸಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನೀವು ಸ್ಟಡಿ ಮಾಡ್ಬೋದು. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಎಜುಕೇಷನ್ ಸೈಕಾಲಜಿ, ಮ್ಯಾಥ್ಸ್, ಜಿಯೋಗ್ರಫಿ ಮತ್ತು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಅನಾಲಿಸಿಸ್ ಮಾಡ್ತಾ ಇದ್ವಿ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ. ಈಗ ಫಸ್ಟ್ ಪ್ರಶ್ನೆ ಏನಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಉತ್ತರ ಏನಿರ್ಬೋದು ಅಂತ ನೋಡಿ. ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದ ಭಾಗ ಅಂತ ಕೇಳಿದ್ದಾರೆ. ಲೈಕ್ ದಿಸ್ ಯಜ್ಞ ಆಚರಣೆಗಳು ಅಂತಕ್ಕಂಥದ್ದು ಯಜ್ಞ ಯಾಗಾದಿಗಳು ಅಂತ ಹೇಳ್ತಾರೆ. ನೋಡಿ, ಯಜ್ಞ ಆಚರಣೆಗಳನ್ನು ಕ್ರಮವಾಗಿ ವಿವರಿಸಿದವ ವೇದದ ಭಾಗ ಅಂತ ಕರೀತಾರೆ. ನೋಡಿ, ವೇದಗಳಲ್ಲಿ ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, 2 ವಿಧಗಳಿದೆ. ಒಂದು ವೇದಗಳಲ್ಲಿ ಹೊಂದಿರತಕ್ಕಂಥದ್ದು ಯಾವುದು ಮತ್ತು ಇನ್ನೊಂದು ವೇದದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಫಸ್ಟು ವೇದದಲ್ಲಿ ವಿಶೇಷವಾಗಿ ನಾವು ಸ್ಟಡಿ ಮಾಡಬೇಕಾದಂತಹ ಕಾನ್ಸೆಪ್ಟ್ಗಳಲ್ಲಿ ಏನೆಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ ಅಂತಕ್ಕಂಥದ್ದು ಅಂದರೆ ಇಲ್ಲಿ 2 ಭಾಗಗಳಲ್ಲಿರ್ತಕ್ಕಂಥ ವೇದಗಳಲ್ಲಿ ಒಂದು ಶ್ರುತಿ ಅಂದರೆ ಯಾವುದು ಬರುತ್ತೆ ಮತ್ತು ಸ್ಮೃತಿಗಳಂದರೆ ಯಾವುದು ಅಂತ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಬಗ್ಗೆ ಗೊತ್ತಿರಬೇಕು. ಶ್ರುತಿ ಅಂದರೆ ಕಿವಿಯಿಂದ ಕಿವಿಗೆ ಕೇಳಿದಂಥವುಗಳನ್ನು ನಾವು ಶ್ರುತಿ ಅಂತ ಕರಿತೇವೆ. ಲೈಕ್ ದಿಸ್ ಇಲ್ಲಿರ್ತಕ್ಕಂತಹ ಒಂದು ಸಂಹಿತೆಗಳು ಅಂತ ಏನು ಕರಿತೀವಿ, ಸಂಹಿತ ಅಂದರೆ ವೇದಗಳು ಅಂತಷ್ಟೇ. ವೇದಗಳಾದಮೇಲೆ ಬ್ರಾಹ್ಮಣಕಗಳಿರ್ಬೋದು, ಅರಣ್ಯಕಗಳಿರ್ಬೋದು, ಉಪನಿಷತ್ತುಗಳೇನು ಅಂದರೆ ಈ ವೇದದ ಒಂದು ಭಾಗವಾದ ಶ್ರುತಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಸ್ಮೃತಿಗಳಲ್ಲಿ ಬರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಯಾವುವು? ಈ ಒಂದು ವೇದಾಂಗಗಳು ಅಂತ ಏನು ಕರಿತೀವಿ, ಹಾಗೆ ವೇದ ಧರ್ಮಶಾಸ್ತ್ರ ಅಂತ ಏನು ಕರಿತೀವಿ. ವೇದಾಂಗಗಳಿರ್ಬೋದು, ವೇದ ಧರ್ಮಶಾಸ್ತ್ರಗಳಿರ್ಬೋದು, ಹಾಗೆ ನಿಮಗೆ ಪುರಾಣಗಳಿರ್ಬೋದು, ಹಾಗೆ ಮಹಾಕಾವ್ಯಗಳಿರ್ಬೋದು. ನೋಡಿ, ಈ ಕಾನ್ಸೆಪ್ಟು ಈಗ ಸ್ಮೃತಿಯಲ್ಲಿ ಬರ್ತಕ್ಕಂಥದ್ದು ವೇದಾಂಗಗಳು ಅಂತ ಕರಿತೀವಿ. ಹಾಗೆ ಉಪವೇದಗಳು ಅಂತ ಕರಿತೀವಿ. ಪುರಾಣಗಳು ಕರಿತೀವಿ. ಅಂದರೆ ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳು ಬರುತ್ತೆ. ಹಾಗಾದರೆ ಯಜ್ಞ ಆಚರಣೆಯ ಕ್ರಮಗಳು ಎಲ್ಲಿ? ಬ್ರಾಹ್ಮಣಕಗಳು, ಸಂಹಿತೆಗಳು, ಅರಣ್ಯಕಗಳು, ಉಪನಿಷತ್ತುಗಳ ಬಗ್ಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಗೆಸ್ ಮಾಡೋದಾದರೆ ಈ ಹಿಸ್ಟ್ರಿಯನ್ನು ಓದಿದಾಗ ಹೇಗೆ ಗೆಸ್ ಮಾಡ್ಬೋದು. ಲೈಕ್ ದಿಸ್ ಇಲ್ಲಿ ನಮಗೆ ಕನ್ಫ್ಯೂಸ್ ಆದರೆ ಬ್ರಾಹ್ಮಣಕ, ಸಂಹಿತೆಗಳ ಬಗ್ಗೆ ಕನ್ಫ್ಯೂಸ್ ಆಗ್ಬೋದು. ಸಂಹಿತೆಗಳು ಅಂದರೆ ಇನ್ನೊಂದು ಹೆಸರಲ್ಲಿ ಏನು ಅಂದರೆ ವೇದಗಳು ಅಂತ. ಇದು ಶ್ಲೋಕಗಳು, ದೇವರ ಹೆಸರಲ್ಲಿ ಬರೆದಂಥ ಶ್ಲೋಕಗಳು ಏನಾಗುತ್ತೆ ಅಂದರೆ ಸಂಹಿತೆಗಳು, ಪೂಜೆ ಸಂದರ್ಭದಲ್ಲಿ ಇದ್ದಂಥ ಸಂಹಿತೆಗಳು. ಆದರೆ ಬ್ರಾಹ್ಮಣಕಗಳು ಅಂದರೆ ವೇದಗಳನ್ನು ಒಂದು ಗದ್ಯ ರೂಪದಲ್ಲಿ ಬರೆದಂತಹ ಅಂದರೆ ಯಜ್ಞ ಯಾಗಾದಿಗಳ ಸಂದರ್ಭದಲ್ಲಿ ಬರೆದಂತಹ ಬ್ರಾಹ್ಮಣಕಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ನೋಡಿ, ಯಜ್ಞ ಯಾಗಾದಿಗಳ ಸಂದರ್ಭದಲ್ಲಿ ಬರೆದಂಥ ಬ್ರಾಹ್ಮಣಕಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಈಗ ಈ ವೇದಗಳನ್ನು ಒಂದು ಅಧ್ಯಯನ ಮಾಡಿ ಗದ್ಯ ರೂಪದಲ್ಲಿ ಇರ್ತಕ್ಕಂಥದ್ದೇ ಬ್ರಾಹ್ಮಣಕಗಳು ಕಂತೀವಿ. ಇಲ್ಲಿ ರಾಜಸೂಯೋಗ, ವಾಜಪೇಯ ಮತ್ತು ಅಶ್ವಮೇಧ ಯಾಗ ಇವೆಲ್ಲ ಬರೋದಿಲ್ಲಿ ಅಂದರೆ ಈ ಬ್ರಾಹ್ಮಣಕಗಳಲ್ಲಿ. ಲೈಕ್ ದಿಸ್ ರೈಟ್ ಆನ್ಸರ್ ಯಾವುದು ಅಂದರೆ ಬ್ರಾಹ್ಮಣಕಗಳು ಅಂತ ಕರಿತೀವಿ. ನೋಡಿ, ಬ್ರಾಹ್ಮಣಕಗಳು ಅಂದರೆ ವೇದಗಳನ್ನು ಓದಿ ಈ ಬ್ರಾಹ್ಮಣರು, ಈ ಐತ್ರೇಯ ಬ್ರಾಹ್ಮಣ ಇವರೆಲ್ಲ ಬರ್ತಾರಲ್ವ, ಉಪವೇದಗಳು, ವೇದಗಳಲ್ಲಿ ಬರ್ತಕ್ಕಂಥ ಬ್ರಾಹ್ಮಣರು ಬರೆದಂಥವುಗಳು. ಹಾಗೆ ಅರಣ್ಯಕಗಳು ಅಂದರೆ ಅರಣ್ಯವಾಸಿಗಳು, ಹಾಗೆ ಋಷಿ ಮುನಿಗಳು ಮತ್ತು ಯುವಕರು ಹೇಗಿರಬೇಕಂತಕ್ಕಂಥ ಬರೆಯೋದನ್ನು ನಾವೇನಂತ ಕರಿತೀವಿ ಅಂದರೆ ಅರಣ್ಯಕಗಳು ಅಂತ ಕರಿತೀವಿ. ಈಗಾಗಲೇ ಉಪನಿಷತ್ತು ಅಂದರೆ ಗೊತ್ತಿದೆ, 108 ಉಪನಿಷತ್ತುಗಳಿದೆ. ಗುರುವಿನ ಅಡಿ ಕುಳಿತು ವಿನಮ್ರವಾಗಿ ಪಾಠ ಕೇಳ್ತಕ್ಕಂಥದ್ದನ್ನು ನಾವು ಉಪನಿಷತ್ತುಗಳು ಅಂತ ಕರಿತೇವೆ. ಹಾಗಾದರೆ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಬ್ರಾಹ್ಮಣಕಗಳು ಅಥವಾ ಬ್ರಾಹ್ಮಣ ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು. ನೆಕ್ಸ್ಟು ಮುಂದಿನ ಪ್ರಶ್ನೆ ಹೀಗಿದೆ. ಬಾಲರಾಮಾಯಣ ಕರ್ಪೂರ ಮಂಜರಿ ಎಂಬ ನಾಟಕ ರಚಿಸಿದವರು
ನೋಡಿ, ಇಲ್ಲಿ ಮಹೇಂದ್ರಪಾಲ ಮತ್ತು ಹೇಮಚಂದ್ರ ಬಹುಭೂತಿ, ಇಲ್ಲಿ ಕನ್ಫ್ಯೂಸ್ ಆದರೆ ಈ ಒಂದು ರಾಜಶೇಖರ ಮತ್ತು ಮಹೇಂದ್ರಪಾಲರ ಬಗ್ಗೆ ಕನ್ಫ್ಯೂಸ್ ಆಗಬೇಕು, ಇವೆರಡಲ್ಲಿ ಯಾರು ಅಂತ. ಏಕೆಂದರೆ ಭವಭೂತಿ ಮತ್ತು ಹೇಮಚಂದ್ರ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ, ಅಲ್ಲ ಅಂತ ಗೊತ್ತಾಗುತ್ತೆ. ನೋಡು, ಮಹೇಂದ್ರಪಾಲ ಮತ್ತು ರಾಜಶೇಖರಿಗೆ ಸಂಬಂಧಿಸಿದಂತೆ ಈ ಕರ್ಪೂರ ಮಂಜರಿ ಅಂತಕ್ಕಂಥದ್ದು ನಿಮಗೇನಾದರೂ ಬಾಲರಾಮಾಯಣ ಅಂತ ನೆನಪು ಬರಲಿಲ್ಲ ಅಂದರೆ ಕರ್ಪೂರ ಮಂಜರಿ ಯಾರ್ದು ಅಂದರೆ ಈ ರಾಜಶೇಖರ ಅವ್ರದ್ದು ಅಂತಕ್ಕಂಥದ್ದು ನಿಮಗೆ ನೆನಪು ಬರಬೇಕಾಗುತ್ತೆ. ಎಕ್ಸಾಮಲ್ಲಿ ಕರ್ಪೂರ ಮಂಜರಿ ಅಂತಕ್ಕಂಥದ್ದು ಇವ್ರದ್ದು ಅಂತಕ್ಕಂಥದ್ದು ನಿಮಗೆ ನೆನಪು ಬರಬೇಕಾಗುತ್ತೆ. ಹಾಗಾದರೆ ಎರಡನೇ ಪ್ರಶ್ನೆಗೆ ಈ ಎರಡೇನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೋಡಿ, ಇಲ್ಲಿ ಈ ಒಂದು ಲಲಿತಾದಿತ್ಯ ಮುಕ್ತಪಿಡನ ಬಗ್ಗೆ ಮಾಹಿತಿ ಒದಗಿಸುವ ಪ್ರಮುಖ ಕೃತಿಗಳು ಯಾವುದು? ನೋಡಿ, ಲಲಿತಾದಿತ್ಯ ಮುಕ್ತಪಿಡನ ಆಸ್ಥಾನದಲ್ಲಿದ್ದಂಥವನು ಯಾರು ಅಂದರೆ ಕಾಶ್ಮೀರ ಕವಿ ಕಲ್ಲಣ. ಪೃಥ್ವಿರಾಜರಾಸೋ ಮತ್ತು ಮುದ್ರರಾಕ್ಷಸ, ಬಾಬರ್ನಾಮ್, ಐನಿ ಅಕ್ಬರಿ, ಈಗ ಇಲ್ಲಿ ರಾಜತರಂಗಿಣಿ ಮತ್ತು ತಾರಿಕಿ ಹಿಂದ್ ಮತ್ತು ಇಂಡಿಕಾ ದೀಪವಂಶ. ಬಟ್ ಇಲ್ಲಿ ನಾವು ರೈಟ್ ಆನ್ಸರನ್ನು ನೋಡೋದಾದರೆ ರಾಜತರಂಗಿಣಿ ಅಂತಕ್ಕಂಥದ್ದು, ತಾರಿಕಿ ಒಂದು ಹಿಂದ್. ರಾಜತರಂಗಿಣಿ ಅಂತಕ್ಕಂಥದ್ದು ಭಾರತದ ಮೊದಲ ಒಂದು ಐತಿಹಾಸಿಕ ಕೃತಿ ಅಂತ ನಾವೆಲ್ಲ ಏನು ಮಾಡಿದ್ವಿ, ವರ್ಕ್ ಮಾಡಿದ್ವಿ. ಇದನ್ನು ಬರೆದಂಥವನು ಯಾರು ಅಂದರೆ ಕಾಶ್ಮೀರ ಕವಿ ಕಲ್ಲಣ. ಹಾಗಾದರೆ ಕಾಶ್ಮೀರದ ಇತಿಹಾಸ ಯಾರ್ದನ್ನು ಒಳಗೊಂಡಿದೆ? ಅದು ಲಲಿತಾದಿತ್ಯ ಮುಕ್ತಪಿಡನ ಆಸ್ಥಾನದಲ್ಲಿದ್ದಂಥವನು ಅಥವಾ ಆಶ್ರಯದಲ್ಲಿ ಅಥವಾ ಇತಿಹಾಸವನ್ನು ಒಳಗೊಂಡಿರದೆ ಈ ರಾಜತರಂಗಿಣಿ, ಈ ಕಾಶ್ಮೀರದ ಕಲ್ಲಣ ಬರೆದಂಥ ರಾಜತರಂಗಿಣಿ. ಹಾಗಾದರೆ ತಾರಿಕಿ ಅಲೈ ಬರೆದಂಥವ್ನು ಯಾರು ಅಂದರೆ ಈ ಒಂದು ಅಲ್ಬೆರೋನಿ ಅಂತಕ್ಕಂಥವ್ನು. ಯಾರು? ಅಲ್ಬೆರೋನಿ. ಈ ಅಲ್ಬೆರೋನಿ ಯಾರು ಅಂದರೆ ಈ ಒಂದು ಮೊಹಮ್ಮದ್ ಗಜ್ನಿಯ ಜೊತೆ ಭಾರತಕ್ಕೆ ಬಂದಂಥವ್ನು ಯಾರು ಅಂದರೆ ಅಲ್ಬೆರೋನಿ. ನೋಡಿ, ಹಾಗಾದರೆ ಈ ಅಲ್ಬೆರೋನಿ ಮತ್ತು ಇವೆರಡು ಕೃತಿಗಳಾದಮೇಲೆ ನಮಗೆ ಪೃಥ್ವಿರಾಜರಾಸೋ ಅಂತಕ್ಕಂಥದ್ದು ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂಥದ್ದು, ಹಾಗೆ ಮುದ್ರರಾಕ್ಷಸ ಅಂತಕ್ಕಂಥದ್ದು ವಿಶಾಖ ದತ್ತ ಬರೆದಿರ್ತಕ್ಕಂಥದ್ದು, ಬಾಬರ್ ನಾಮ್ ಅಂತಕ್ಕಂಥದ್ದು ಬಾಬರ್ ಬರೆದಿರ್ತಕ್ಕಂಥದ್ದು, ಐನ್ ಇ ಅಕ್ಬರಿ ಅಂತಕ್ಕಂಥದ್ದು ಅಬುಲ್ ಫಜಲ್ ಬರೆದಿರ್ತಕ್ಕಂಥದ್ದು. ನೋಡಿ, ಹಾಗೆ ಇಲ್ಲಿ ಇಂಡಿಕಾ ಅಂತಕ್ಕಂಥದ್ದು ಯಾರು ಬರೆದಿದ್ದು? ಇಂಡಿಕಾ ಮೆಗಸ್ತಾನಿಸ್ ಅಂತಕ್ಕಂಥವನು ಇಂಡಿಕಾ ಬರೀತಾನೆ. ಹಾಗೆ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥದ್ದು ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು ಅಂತ ಗೊತ್ತಿರಬೇಕು. ಲೈಕ್ ದಿಸ್. ಈಗ ನಮಗೆ ಇಷ್ಟರಲ್ಲೂ ಸಹ ಮಾಹಿತಿ ಬೇಕಾಗುತ್ತೆ, ಮಾಹಿತಿ ಗೊತ್ತಾಗುತ್ತೆ. ನೋಡಿ, ಅಬುಲ್ ಫಜಲ್ ಬರೆದಂಥ ಐನಿ ಅಕ್ಬರಿ ಒಬ್ಬ ಸ್ನೇಹಿತ ಅಕ್ಬರ್ಗೆ ಅಂತಕ್ಕಂಥದ್ದು ಗೊತ್ತಾಯಿತು. ಹಾಗಾದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ನೀಡಿದವರು, ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ನೀಡಿದ್ದು ಅಂತಕ್ಕಂಥದ್ದು. ನೋಡಿ, ಬಂಗಾಳ ಅಷ್ಟೇ ಅಲ್ಲ, ಈ ಬಂಗಾಳ ಮತ್ತು ಈ ಬಿಹಾರ ಮತ್ತು ಈ ಒಡಿಸ್ಸಾ ಏನಿದೆ, ಈ ಒಡಿಸ್ಸಾಗಳ ಮೇಲೆ ನೋಡಿ 1765 ಅಲಹಾಬಾದ್ ಅಗ್ರಿಮೆಂಟಿಂದ 1773 ವರೆಗೆ ಏನಾಗಿತ್ತು ಅಂದರೆ ಈ ದಿವಾನಿ ಹಕ್ಕುಗಳು ಅಂದರೆ ಒಂದು ಭೂ ಅಥವಾ ಲ್ಯಾಂಡ್ ರೆವಿನ್ಯೂ ಇರ್ಬೋದು, ಮತ್ತು ಈ ಡ್ಯುಯಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಏನಿತ್ತು ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಡ್ಯುಯಲ್ ಗೌರ್ಮೆಂಟ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲೆ ದಿವಾನಿ ಹಕ್ಕಿಗೆ ಅವಕಾಶ ಕೊಟ್ಟಂಥವನು ಯಾರು ಅಂದರೆ ಈ ಎರಡನೇ ಶಾ ಆಲಂ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮೇಜರಾಗಿ 1761 ಈ ಮೂರನೇ ಪಾಣಿಪತ್ ಕದನ ನಡೆದಾಗಿದ್ದಂಥವನು ಎರಡನೇ ಶಾ ಆಲಂ. ಹಾಗೆ 1764 ಈ ಒಂದು ಬಕ್ಸರ್ ಕದನ ಆದಾಗಿದ್ದಂಥವನು ಎರಡನೇ ಶಾ ಆಲಂ. ನೆಕ್ಸ್ಟು ಅದೇ ರೀತಿ 1765 ಈ ಒಂದು ಅಲಹಾಬಾದ್ ಅಗ್ರಿಮೆಂಟ್ ಆದಾಗಿದ್ದಂಥವನು ಎರಡನೇ ಶಾ ಆಲಂ. ಹಾಗಾದರೆ ಪರುಕ್ಸಿಯಾನ್ ಅಂತಕ್ಕಂಥವನು ಏನಿದ್ದಾನೆ, ಇವನಿಗೆ ಒಂದು ಸಾರಿ ಅನಾರೋಗ್ಯಕ್ಕೊಳಗಾದಾಗ ಇವನನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ವೈದ್ಯ ಹ್ಯಾಮಿಲ್ಟನ್ ಆರೋಗ್ಯವನ್ನು ಗುಣಪಡಿಸಿದ್ದಕ್ಕಾಗಿ ಇವನೇನು ಮಾಡ್ದ, ಈ ದಸ್ತಾಕ್ ಪಾಸುಗಳನ್ನು ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ಸುಂಕರಹಿತವಾಗಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟ. ಹಾಗಾದರೆ ಜಹಾಂಗೀರ್ ಅಂತಕ್ಕಂಥವನು ಪರ್ಮಿಷನ್ ಕೊಟ್ಟ. 1613 ಈತ ಸೂರತ್ತಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಮೊಘಲ್ ಚಕ್ರವರ್ತಿ. ಹಾಗೆ ಸೂರತ್ತಲ್ಲೇ ಬ್ರಿಟಿಷರು ತಮ್ಮ ಮೊದಲ ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡ್ತಾರೆ.
ಲೈಕ್ ದಿಸ್ ಎರಡನೇ ಬಹದ್ದೂರ್ ಶಾ ಗೊತ್ತಿದೆ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಕೆಂಪುಕೋಟೆಯಿಂದ ಅವಮಾನಕ್ಕೊಳಗಾಗಿ ಇವನು ಹೊರಗಾಗ್ತಾರೆ. ನೆಕ್ಸ್ಟು 1562ರಲ್ಲಿ ಇವನು ಬರ್ಮಾದ ಒಂದು ರಂಗೂನಾ ಜೈಲಲ್ಲಿ ಏನಾಗ್ತಾನೆ, ರಂಗೂನಾ ಜೈಲಲ್ಲಿ ಇವನು ಡೆತ್ ಆಗ್ತಾನೆ, ಎರಡನೇ ಬಹದ್ದೂರ್ ಶಾ ಅಂತ. ಎಸ್, ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಫಸ್ಟ್ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಪೂರ್ಣ ಸ್ವರಾಜ್ಯ ಘೋಷಣೆ 1929ರಲ್ಲಿ ಲಾಹೋರಿನಲ್ಲಿ ನೆಹರು ಅವರು ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರು ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ತಾರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ನೋಡಿ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳಲ್ಲಿ ತಿಲಕ್ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರ ಮಧ್ಯೆ ಸ್ಪ್ಲಿಟ್ ಆಫ್ ಸೂರತ್, ಗುಜರಾತಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಸೂರತ್ ಒಡಕು ಆಗುತ್ತೆ. ನೆಕ್ಸ್ಟ್ ಹಾಗಾದರೆ 1905ರಲ್ಲಿ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವ ಉದ್ದೇಶದಿಂದ ಏನು ಮಾಡ್ತಾನೆ, ಈ ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ, ಪಾರ್ಟಿಷನ್ ಆಫ್ ಬಂಗಾಳ. ಚೌರಿ ಚೌರ ಈವೆಂಟ್ಸ್ 1922ನಲ್ಲಿ ಈ ಪೊಲೀಸರನ್ನು, ಖಿಲಾಫತ್ ಮೂಮೆಂಟನ್ನು ಬರ್ತಕ್ಕಂಥ ಸಭೆಯನ್ನು ವಿರೋಧಿಸಿದ ಪೊಲೀಸರನ್ನು ಉತ್ತರ ಪ್ರದೇಶದ ಗೋರಖ್ಪುರದ ಚೌರಿ ಚೌರದಲ್ಲಿ ಏನು ಮಾಡ್ತಾರೆ, ಈ ಜನ ಆ ಪೊಲೀಸ್ ಒಂದು ಸ್ಟೇಷನ್ನಿಗೆ ಬೀಗ ಹಾಕಿ ಬೆಂಕಿ ಹಚ್ಚಿ ಸಾಯಿಸ್ತಾರೆ. ಹಾಗಾದರೆ ಫಸ್ಟು, ಸೆಕೆಂಡು, ನಮಗೆ ಥರ್ಡು, ಫೋರ್ತ್ ಅಂತಕ್ಕಂಥದ್ದು ಗೊತ್ತಾಯಿತು. ಇಲ್ಲಿ ನೋಡ್ತಾ ಹೋಗೋಣ. ಸಿ ಎಲ್ಲಿ ಫಸ್ಟ್ ಇದೆ, ಸಿ ಇಲ್ಲಿದೆ, ಬಂಗಾಳ ವಿಭಜನೆ. ನೆಕ್ಸ್ಟು ಬಿ ಎಲ್ಲಿದೆ, ಸೂರತ್ ಒಡಕು ಬಿ ಎಲ್ಲಿದೆ. ಹಾಗಾದರೆ ಡಿ ಎಲ್ಲಿದೆ, ಡಿ ಇಲ್ಲಿದೆ. ಎ ಎಲ್ಲಿದೆ, ಲಾಸ್ಟಿಗಿದೆ, ಎ ಎಲ್ಲಿದೆ, ಲಾಸ್ಟಿಗಿದೆ. ಆಪ್ಷನ್ 2 ಏನಿದೆ ಅದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ, ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಹಾಗೂ ಗುಹಾಲಯಗಳು, ಕೇವ್ಸ್. ನೋಡಿ, ಬೌದ್ಧ ವಿಹಾರಗಳು ಮತ್ತು ಕೇವ್ಸ್ ಗುಹಾಲಯಗಳು ಕಂಡುಬರುವುದು ಅಜಂತ ಎಲ್ಲೋರ ಅಂತಕ್ಕಂಥದ್ದು ಇವು ಮಹಾರಾಷ್ಟ್ರದಲ್ಲಿದೆ. ಸಾಂಚಿ ಸ್ತೂಪ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿದೆ. ಸಾರನಾಥ ಅಂತಕ್ಕಂಥದ್ದು ಏನಿದೆ ಇದು ಉತ್ತರ ಪ್ರದೇಶದಲ್ಲಿದೆ, ಜಿಂಕೆವನ. ಇಲ್ಲಿ ಸಾಂಚಿ ಅಂತಕ್ಕಂಥದ್ದೊಂದು ನಾವು ಗೆಸ್ ಮಾಡಿದರೆ, ಸಾಂಚಿ ಬರೋದು ಎಲ್ಲಿ ಅಂದರೆ ಈ ಮೌರ್ಯರ ಕಾಲದಲ್ಲಿ ಸಾಂಚಿ ಸ್ತೂಪಕ್ಕೆ ಸಂಬಂಧಿಸಿದಂತೆ ಅಶೋಕನಿಗೆ ಸಂಬಂಧಿಸಿದಂತೆ ನೋಡ್ಬೋದು, ಸಾರನಾಥದಲ್ಲಿ ಮೌರ್ಯರಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಆದರೆ ಈ ವಾಕಟಕ ಮತ್ತು ರಾಷ್ಟ್ರಕೂಟ ಡೈನೆಸ್ಟಿಯ ಸಂದರ್ಭದಲ್ಲಿ ಬಿಲ್ಟ್ ಆದಂಥ ಕೇವ್ಸ್ ಯಾವುದು ಅಂದರೆ ಅಜಂತ ಮತ್ತು ಎಲ್ಲೋರ. ಇವು ಯಾವುದ್ರ ಬಗ್ಗೆ ಹೇಳ್ತವೆ, ಈ ಗುಪ್ತರ ಪ್ರಸಿದ್ಧ ಬೌದ್ಧ ವಿಹಾರಗಳ ಬಗ್ಗೆ ಹೇಳೋದು ಮಹಾರಾಷ್ಟ್ರದ ಅಜಂತ ಮತ್ತು ಎಲ್ಲೋರ, ಮಹಾರಾಷ್ಟ್ರದ ಅಜಂತ ಮತ್ತು ಎಲ್ಲೋರ. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಹೇಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತಿದೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ಶಾಸನ. ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ. ನೋಡಿ, ಕನ್ನಡದ ಅಲ್ಮಿಡಿ ಶಾಸನ ಏನಿದೆ, ಈ ಒಂದು ಅಲ್ಮಿಡಿ ಶಾಸನ 450, ಇದು ಕಾಕುತ್ಸ ವರ್ಮನ ಕಾಲದಲ್ಲಿ ಆಗಿತ್ತು. ಹಾಗಾದರೆ ಎ ಸರಿಯಾಗಿದೆ ಮತ್ತು ಬಿ ತಪ್ಪಾಗಿದೆ, ಆಪ್ಷನ್ ಸರಿ ಇದೆ. ಕದಂಬರ ಈ ಒಂದು ಮಯೂರವರ್ಮನ ಕಾಲದಲ್ಲಿ ಅಂದರೆ 400 ಅಂದರೆ ನಿಮಗೆ ಒಂದು 350ರಿಂದ 70ರ ಸುಮಾರಲ್ಲಾದಂಥದ್ದು ಈ ಒಂದು ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ, ಚಂದ್ರವಳ್ಳಿ ಶಾಸನ. ಬಟ್ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ, ಆಪ್ಷನ್ 3 ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಪ್ತ ಸಿಂಧು ಅಂದರೆ ಪಟ್ಟಿ 1 ಪಟ್ಟಿ 2ರಲ್ಲಿ ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲೇನು ಸಪ್ತ ಸಿಂಧು ಅಂತೇನಿದೆ, ಈ ಸಪ್ತ ಸಿಂಧುವಿನಲ್ಲಿ ಹೇಗೆ ಮಹಾಜನಪದಗಳು ಹುಟ್ಟಿ ಬಂತು, ಅಥವಾ ಸಿಂಧೂ ಜ್ಯುವಲೈಜೇಷನ್ ಅವರನ್ನು ಮಧ್ಯ ಏಷ್ಯಾದಿಂದ ವೇಗವಾಗಿ ಓಡ್ತಕ್ಕಂಥ ಕುದುರೆಯನ್ನು ತಂದಂತಹ ಈ ಆರ್ಯರು ಅಟ್ಯಾಕ್ ಮಾಡಿದ ಮೇಲೆ ಅವರು ಸೌತ್ ಇಂಡಿಯಾಕ್ಕೆ ಬಂದರು. ಹಾಗೆ ಸಪ್ತ ಸಿಂಧುವಿನಲ್ಲಿ ಈ ಮಹಾಜನಪದಗಳು ಕ್ರಿಯೇಟ್ ಆಯಿತು. ಆ 7 ನದಿಗಳಲ್ಲಿ 4 ನದಿಗಳ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ.
ಈ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಅಥವಾ ರಾವಿ ಅಂತಕ್ಕಂಥದ್ದರ ಒಂದು ಮೊದಲ ಹೆಸರು ಪುರುಷ್ಟಿ ಅಂತ ನಮಗೆ ಗೊತ್ತಾಯಿತು. ಅಥವಾ ಇನ್ನೊಂದು ಹೆಸರು ಗೆಸ್ ಮಾಡೋದಾದರೆ ಸಟ್ಲೇಜ್ ಅಂತಕ್ಕಂಥ ನದಿ ಶತುದ್ರು. ಭಗತ್ ಸಿಂಗ್ ರಾಜಗುರು ಸುಖದೇವನನ್ನು ಶತುದ್ರು ನದಿಯಲ್ಲಿ ಏನು ಮಾಡ್ತಾರೆ, ಸುಟ್ಟು ಅವರನ್ನು ಅಲ್ಲಿ ತೇಲಿ ಬಿಡ್ತಾರೆ. ಹಾಗಾಗಿ ನಿಮಗೆ ಇವೆರಡು ಗೊತ್ತಿರುತ್ತೆ. ಇದು ಹಳೆ ಹೆಸರುಗಳು, ಇದು ಈಗಿರ್ತಕ್ಕಂಥ ನದಿಗಳ ಹೆಸರುಗಳು. ಹಾಗಾದರೆ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲೂ 3 ಇದೆ. ಮತ್ತೆ ಪ್ರಶ್ನೆ ಕ್ಲಿಷ್ಟಕರವಾಗಿದೆ. ಹಾಗಾದರೆ ಚೆನಾಬ್ ಅಂತಕ್ಕಂಥದ್ದೇನಿದೆ, ಬಿಯಾಸ್ ಅಂತಕ್ಕಂಥದ್ದೇನಿದೆ ಅಂತಕ್ಕಂಥದ್ದು ನಮಗೆ ಬೇಕು. ನೋಡಿ, ಚಿನಾಬ್ ಅಂತಕ್ಕಂಥದ್ದು ಅಸಿಕ್ನಿ ಅಂತಕ್ಕಂಥದ್ದು ಕರಿತೇವೆ, ಈ ಫಸ್ಟ್ ಒನ್. ಬಿಯಾಸ್ ಅಂದರೆ ವಿಪಾಷಾ ಅಂತ ಕರಿತೇವೆ. ಹಾಗಾದರೆ ಈ ಸೆಕೆಂಡ್ ಒನ್ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ. ಸೆಕೆಂಡ್ ಒನ್ ಆಪ್ಷನ್ಸ್ ಏನಿದೆ ಸ್ನೇಹಿತರೆ, ಇದು ಸರಿಯಾದ ಉತ್ತರ. ಓಕೆ, ಲೈಕ್ ದಿಸ್ 8ನೇ ಪ್ರಶ್ನೆಗೆ ಈ ಒಂದು ಆನ್ಸರ್ ಆದಮೇಲೆ ನಾವು ತೀನ್ ಮೂರ್ತಿ ಐಪಾ ಚೌಕ್ ಸಂಬಂಧಿಸಿರುವುದು ಅಂತ ಕೇಳಿದ್ದಾರೆ. ನೋಡಿ, ಮೈಸೂರು, ಪುಣೆ ಮತ್ತು ಉದಯಪುರ ಮತ್ತು ಲ್ಯಾನ್ಸರ್ಸ್ ಅಂತ, ಹಾಗೆ ಸತಾರಾ, ಜೋಧ್ಪುರ, ಪುಣೆ ಲ್ಯಾನ್ಸರ್ಸ್ ಅಂತ. ಲ್ಯಾನ್ಸರ್ಸ್ ಅಂದರೆ ನಿಮಗೆ ಈ ಒಂದು ಮೈತ್ರಿ ಸೇನೆ ಅಂತ. ದೆಹಲಿ, ಹೈದರಾಬಾದ್, ಪುಣೆ ಲ್ಯಾನ್ಸರ್ಸ್, ಮೈಸೂರು, ಜೋಧ್ಪುರ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್ ಅಂತ. ನೋಡಿ, ಈ ಥರ 3 ಮೂರ್ತಿ ಐಪಾ ಚೌಕ ಅಂತ. ಈ 3 ಮೂರ್ತಿಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಿಗ್ರಹ ಅಥವಾ ಕಟ್ಟಡ ಎಲ್ಲಿದೆ ಅಂದರೆ ಇದು ದೆಹಲಿಯಲ್ಲಿದೆ. ಎಲ್ಲಿದೆ ಕಟ್ಟಡ? ದೆಹಲಿಯಲ್ಲಿದೆ. ಯಾವುದಕ್ಕೆ ಸಂಬಂಧಿಸಿದೆ ಕಟ್ಟಡ ಅಂದರೆ 1900 ಒಂದು ವಿಶೇಷವಾಗಿ 14ರಿಂದ 18ರವರೆಗೆ ಈ ಫಸ್ಟ್ ವರ್ಲ್ಡ್ ವಾರ್ ನಡೀತು. ಏನಾಯಿತು? ಫಸ್ಟ್ ವರ್ಲ್ಡ್ ವಾರ್ ನಡೀತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಫಸ್ಟ್ ವರ್ಲ್ಡ್ ವಾರ್ ನಡೆದಂಥ ಸಂದರ್ಭದಲ್ಲಿ ಬ್ರಿಟನ್ ಪರವಾಗಿ ಭಾರತೀಯರು 3 ಲಕ್ಷ ಜನ ಭಾಗವಹಿಸಿದ್ರು. ಮೈಸೂರಲ್ಲಿ 1912ರಿಂದ 18ರವರೆಗೆ 6 ವರ್ಷಗಳ ಸರ್ ಎಂ ವಿಶ್ವೇಶ್ವರಯ್ಯನವರಿದ್ದರು. ಇವರು ಫಸ್ಟ್ ವರ್ಲ್ಡ್ ವಾರಿಗೆ ಭಾಗವಹಿಸೋದಕ್ಕೆ ಹಣವನ್ನು ಕೊಟ್ಟರು ಬ್ರಿಟಿಷರಿಗೆ, ಸರ್ ಅಂತ ಬಿರುದನ್ನು ಪಡೆದರು. ಈ ಮೈಸೂರು ಮತ್ತು ಜೋಧಪುರ ಮತ್ತು ಹೈದರಾಬಾದ್ ಈ 3 ಏನು ಮಾಡ್ತವೆ, ಫಸ್ಟ್ ವರ್ಲ್ಡ್ ವಾರಿಗೆ ಭಾರತೀಯರು ಬ್ರಿಟನ್ ಪರವಾಗಿ ಹೋಗೋದಕ್ಕೆ ಸಪೋರ್ಟ್ ಮಾಡ್ತವೆ. ಹಾಗಾಗಿ ಈ 3 ಒಂದು ಸಂಸ್ಥಾನಗಳ ವಿಗ್ರಹನೇ ತೀನ್ ಮೂರ್ತಿ ಐಪಾ ಚೌಕ ಅಂತಕ್ಕಂಥದ್ದು ದೆಹಲಿಯಲ್ಲಿದೆ. ಇದರ ಬಗ್ಗೆ ನಮಗೆ ಪ್ರಶ್ನೆಗಳು ಬಂದಿದೆ, ಇದು ನಿಮಗೆ ಗೊತ್ತಿರಬೇಕು. ಎಸ್, 9ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್, 2ನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ. ನೋಡಿ, ನಮಗೆ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಏನಿದೆ, ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಅಂತಕ್ಕಂಥದ್ದೇನಿದೆ ಇದು ಮಡ್ರಾಸ್ ಅಗ್ರಿಮೆಂಟ್ ಮೂಲಕ ಎಂಡ್ ಆಗುತ್ತೆ. ಬ್ರಿಟಿಷರ ವಶದಲ್ಲಿದ್ದಂಥ ಮಡ್ರಾಸನ್ನು ಹೈದರಾಲಿ ಗೆಲ್ತಾನೆ. ಹೈದರಾಲಿ ಗೆದ್ದು ಭಾರತದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಮೊದಲ ಒಬ್ಬ ದೇಶೀಯ ಸುಲ್ತಾನ ಯಾರು? ಹೈದರಾಲಿ. ನೆಕ್ಸ್ಟ್, ಮಂಗಳೂರು. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಂತಕ್ಕಂಥದ್ದು ಮಂಗಳೂರು ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ. ನೋಡಿ, ಸೆಕೆಂಡ್ ಮಂಗಳೂರು ಆದಮೇಲೆ ನಮಗೆ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಅಂತಕ್ಕಂಥದ್ದು ಏನಿದೆ ಇದು 3ನೇ ಒಂದು ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಎಂಡ್ ಆಗುತ್ತೆ. ಈ ಒಂದು ಒಪ್ಪಂದದಂತೆ ಈ ಒಂದು ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯ ಮತ್ತು 3 ಕೋಟಿ ಹಣವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡೋಕ್ಕಾಗದೆ ತನ್ನ ಮಕ್ಕಳಾದ ಮುಜಾಹುದ್ದೀನ್ ಮತ್ತು ಏನು ವಿಶೇಷವಾಗಿ ಅಬ್ದುಲ್ ಕಾಲಿಬ್ ಮತ್ತು ಮುಜಾಹುದ್ದೀನನ್ನು ಬ್ರಿಟಿಷರಿಗೆ ಒತ್ತಾಳೆಗಿಡ್ತಾನೆ. ಆದರೆ 1799 ಈ ಮೇ 4ನೇ ತಾರೀಕು ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಡೆತ್ ಆದಮೇಲೆ ಮಂತ್ ಆಫ್ ಜೂನಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ 4ನೇ ಯುದ್ಧದಲ್ಲೂ ಆಗುತ್ತೆ. ಹೈದರಾಬಾದ್ ನಿಜಾಮರು, ಮರಾಠರು ಮತ್ತು ಬ್ರಿಟಿಷರು ಮತ್ತು ಮೈಸೂರು ಒಡೆಯರ ನಡುವೆ ಇದಾಗಿ ಸಹಾಯಕ ಸೈನ್ಯ ಪದ್ಧತಿ ಬರುತ್ತೆ. ಲೈಕ್ ದಿಸ್ ಬೆಸ್ಸಿನ್ ಅಂದರೆ 1803ರಿಂದ ನಿಮಗೆ 5ರವರೆಗೆ ನಡೆದಂತಹ ಈ 2ನೇ ಆಂಗ್ಲೋ ಮರಾಠ ವಾರ್ ಸಂದರ್ಭದಲ್ಲಿ ಬರ್ತಕ್ಕಂಥದ್ದೇ ಈ ಬೆಸ್ಸಿನ್ ಅಗ್ರಿಮೆಂಟ್. ಬೆಸ್ಸಿನ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಬೆಸ್ಸಿನ್ ಅಗ್ರಿಮೆಂಟ್ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಬೇಕು. ಹಾಗಾದರೆ ನಮಗೆ ಇಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡಂಥದ್ದು ಯಾವುದು ಅಂತಕ್ಕಂಥದ್ದು, 2ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂಥ ಒಪ್ಪಂದ ನಮಗಿಲ್ಲಿ ಗೊತ್ತಾಯಿತು, ಮಂಗಳೂರು ಒಪ್ಪಂದ. 2ನೇ ಆಂಗ್ಲೋ ಮೈಸೂರು ಎಂಡಾಗಿದ್ದು ಮಂಗಳೂರು ಒಪ್ಪಂದ ಸ್ನೇಹಿತರೆ.
ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ, ಸರೈಘಾಟ್ ಸಂಗ್ರಾಮವು ಇವರ ನಡುವೆ ನಡೆಯಿತು ಅಂತ. ಮೊಘಲರು, ಅಹೋಮ, ಮೊಘಲರು, ರಜಪೂತರು, ವಿಜಯಪುರ, ಬಹುಮನಿ ಸುಲ್ತಾನರು, ಮರಾಠರು ಮತ್ತು ಹೈದರಾಬಾದ್ ನಿಜಾಮರು. ನೋಡಿ, ಈ ಸರೈಘಾಟ್ ಅಂತಕ್ಕಂಥ ಸಂಗ್ರಾಮ ಎಲ್ಲಿ ನಡೀತು ಅನ್ನೋದು ಬೇಕು. ನೋಡಿ, ಇಲ್ಲಿ ಅಸ್ಸಾಮಲ್ಲಿದ್ದಂಥವ್ರು, ಈ ಸಂದರ್ಭದಲ್ಲಿ ಅಸ್ಸಾಮಲ್ಲಿದ್ದಂಥ ಮನೆತನದ ಹೆಸರು ಏನು ಅಂದರೆ ಈ ಅಹೋಮ ಅಂತಕ್ಕಂಥವ್ರು. ಈ ಅಹೋಮ ಮತ್ತು ಈ ಒಂದು ಮೊಘಲರ ನಡುವೆ, ಅಹೋಮ ಮತ್ತು ಮೊಘಲರ ನಡುವೆ ಔರಂಗಜೇಬನ ಕಾಲದಲ್ಲಿ 1671ರಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿ ಏನಿದೆ, ಈ ಬ್ರಹ್ಮಪುತ್ರ ನದಿಯ ಮೇಲೆ ಈ ಹಡಗಿನಲ್ಲಿ ನಡೆದಂಥ ಅಥವಾ ನದಿಯಲ್ಲಿ ನಡೆದಂಥ ಒಂದು ಯುದ್ಧ ಈ ಸರೈಘಾಟ್ ಕದನ ಅಂತ. ಏನು ಮೊಘಲರ ವಶದಲ್ಲಿದ್ದಂಥ ಅಹೋಮ ಜನಾಂಗ ಅಸ್ಸಾಮನ್ನು ಈ ಕದನದಲ್ಲಿ ಮೊಘಲರನ್ನು ಸೋಲಿಸಿ ಏನು ಮಾಡ್ತಾರೆ, ಇದನ್ನು ವಶಪಡಿಸ್ಕೊಳ್ತಾರೆ ಈ ಅಹೋಮ ಜನಾಂಗದವರು. ಲಿಚಿತ್ ಬೋರ್ಫುಕಾ ಅಂತಕ್ಕಂಥವನು, ಹಾಗೆ ಮೊಘಲರ ಕೈಡೆ ರಾಮ್ ಸಿಂಗ್ ಅಂತಕ್ಕಂಥ ಸೇನಾನಿ ಇರ್ತಾನೆ. ಲಿಚಿತ್ ಬೋರ್ಫುಕ್ ಅಂತಕ್ಕಂಥವನು ಅಹೋಮ ಜನಾಂಗದ ಕಡೆ ಇದ್ದಂಥ ಒಬ್ಬ ದೊರೆ. ಈ ಯುದ್ಧ ನಡೆಯುತ್ತೆ, ಬ್ರಹ್ಮಪುತ್ರ ನದಿಯಲ್ಲಿ ನಡೆಯುತ್ತೆ. ಇದೇ ಸರೈಘಾಟ್ ಕದನ 1671 ಫ್ರೆಂಡ್ಸ್. ನೆಕ್ಸ್ಟ್ ಇದಾದಮೇಲೆ ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು. ಈ ಹೇಳಿಕೆಯನ್ನು ಈ ಎರಡು ಬೋಧನಾ ವಿಷಯಗಳ ಸಹ ಸಂಬಂಧ ಕೋರಿಲೇಷನ್ ಕೊಡ್ತಾ ಹೋಗಿದ್ದಾನೆ. ಇತಿಹಾಸ ಮತ್ತು ಸಾಹಿತ್ಯ, ಇತಿಹಾಸ ಭೂಗೋಳ, ಇತಿಹಾಸ ಅರ್ಥಶಾಸ್ತ್ರ, ಇತಿಹಾಸ ಪೌರನೀತಿ. ನೋಡಿ, ಸೋಷಿಯಲ್ ಸೈನ್ಸಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳಿದೆ. ನೋಡಿ, ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ ಏನಿದೆ, ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ ಬಯಲಲ್ಲಿ ಬಂದಂಥ ಮೆಸೊಪೊಟೋಮಿಯಾ ನಾಗರಿಕತೆಯನ್ನು ನಾವು ಇತಿಹಾಸ ಬೋಧನೆಯಲ್ಲಿ ಕೊಡ್ಬೋದು. ಹೌದಾ? ಅದರ ಭೌಗೋಳಿಕ ಎಲ್ಲೆ ಮತ್ತು ಅವರ ಭೌಗೋಳಿಕ ಬೆಳವಣಿಗೆಯಲ್ಲಿ ನಾವು ಈ ಒಂದು ನೈಸರ್ಗಿಕ ಜಿಯೋಗ್ರಫಿಯಲ್ಲಿ, ಈ ಭೌಗೋಳಿಕ ಇತಿಹಾಸದಲ್ಲಿ ಭೂಗೋಳ ಮತ್ತು ಇತಿಹಾಸ ಈ ಪಾಠ ಬೋಧನೆಯಲ್ಲಿ ಅಥವಾ ಈ ವಿಷಯಗಳಲ್ಲಿ ಕೋರಿಲೇಷನನ್ನು ಕೊಡ್ಬೋದು. ಒಂದು ಸಿವಿಲೈಸೇಷನ್ ಆಗಿದೆ ಅಂದರೆ ಅದಕ್ಕೆ ಭೌಗೋಳಿಕ ಹಿನ್ನೆಲೆ ಏನಿರುತ್ತೆ, ಮತ್ತು ಇತಿಹಾಸದಲ್ಲಿ ಮುದ್ರೆಗಳು, ಶಾಸನಗಳು, ಅಲ್ಲಿ ಬಳಸಿದಂಥ ಜನ, ಭಾಷೆ ಇರ್ಬೋದು, ಅವೆಲ್ಲವೂ ಇತಿಹಾಸದಲ್ಲಿ ಎಕ್ಸ್ಕ್ಯಾವೇಷನಲ್ಲಿ ಬರ್ತಕ್ಕಂಥದ್ದು. ಇದು ಒಂದು ಮೆಥಡಾಲಜಿ ಕ್ವಶನ್ಸ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ 2023ರ ಒಂದು ಸೋಷಿಯಲ್ ಸೈನ್ಸಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ಟೆಕ್ಸ್ಟ್ ಬುಕ್ಸನ್ನೇ ನೀವು ಹೆಚ್ಚಾಗಿ ಓದಬೇಕು ಸ್ನೇಹಿತರೆ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಮುಂದೆ ನಾನು ಮತ್ತೆ ಸರಣಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ನೀವು ಈ ವಿಡಿಯೋವನ್ನು ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.